ಬೆಂಗಳೂರಿನ ಶ್ರೀರಾಂಪುರದ ನಾಗಪ್ಪ ಬ್ಲ್ಯಾಕ್ ಅಲ್ಲಿ ಚೈತನ್ಯ ಅನ್ನೋ ಯಾವ ಹೆಸರಿನ ಮನೆ ಇದೆಯೋ ಅಲ್ಲಿ ವರ್ಷಾನುಗಟ್ಟಲೆಯಿಂದ ಚೈತನ್ಯವೇ ತುಂಬಿರುವಂಥ ಒಂದು ವಾತಾವರಣ. ಸಂಘದ ಮನೆ ಅಂಥೇಳಿ ಬೆಂಗಳೂರಿನಲ್ಲಿ ಬಹಳ ಹಿಂದಿನ ಕಾಲದಿಂದನೂ ಗುರುತಿಸಿಕೊಂಡಿರುವಂಥ ಮನೆ ಅದು. ಶ್ರೀ ನರಹರಿಯವರು ಮತ್ತು ಸೂರ್ಯನಾರಾಯಣರಾಯರು, ರುಕ್ಮಿಣಿ ಅಕ್ಕವರು, ಗೋಪಿನಾಥರು ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರದ ಆಧಾರದ ಮೇಲೆ ಜೀವನವನ್ನು ತೆಗೆದಂಥ ಪರಿವಾರದ ಒಂದು ತಾಣ ಅದು. ಕಳೆದ ಮಾರ್ಚ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಪ್ರತಿನಿಧಿ ಸಭಾ ಮುಗಿದ ನಂತರ ಶ್ರೀ ನರಹರಿಯವರನ್ನು ನೋಡೋದಕ್ಕೆ ನಾನು ಹೋಗಿದ್ದೆ. ಅನೇಕ ವರ್ಷಗಳ ಸಂಬಂಧ ಮತ್ತು ಅವರ ಒಂದಿಗೆ ನಡೆದಂಥ ಒಡನಾಟ, ಅವರಿಂದ ಪಡೆದಂಥ ಮಾರ್ಗದರ್ಶನ ಈ ಸಭಾಗಾರದಲ್ಲಿ ಕುಳಿತಿರುವಂಥ ಅನೇಕರಿಗಿರುವಂತೆ ನನಗೂ ಇದೆ. ಬೆಂಗಳೂರಿಗೆ ನಾನು 70ರ ದಶಕದ ಪ್ರಾರಂಭದಲ್ಲಿ ಬಂದಾಗ ನರಹರಿಗಳ ಪರಿಚಯ ಆಯಿತು. ಅವತ್ತಿನಿಂದ ಕೊನೆಯವರೆಗೆ ಅದೆಷ್ಟು ಸಾರಿ ನರಹರಿಗಳನ್ನು ಭೇಟಿ ಮಾಡಿದೆವು, ಎಷ್ಟು ಬೈಠಕ್ಗಳಲ್ಲಿ, ಅನೌಪಚಾರಿಕದಲ್ಲಿ, ವ್ಯವಸ್ಥೆಯಲ್ಲಿ ನರಹರಿಗಳ ಜೊತೆಗೆ ಅದೆಷ್ಟು ಗಂಟೆಗಳನ್ನು ಕಳೆದಿದ್ದೀವೋ ಲೆಕ್ಕ ಇಲ್ಲ. ಇಲ್ಲಿವರೆಗೆ ನಾವು ಕೇಳಿದಂತೆ ಅನೇಕ ಮಾತುಗಳು ನಮಗೂ ಅನೇಕರಿಗೆ ನೆನಪಾಗುವಂಥದ್ದೇ. ಎಲ್ಲರಿಗೂ ಮಾತನಾಡೋದಕ್ಕೆ ಅವಕಾಶ ಆಗದೆ ಇರ್ಬೋದು. ಕೆಲವರು ಎಲ್ಲರ ಭಾವನೆಗಳನ್ನು ಇಲ್ಲಿ ಹೇಳ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನರಹರಿಗಳು ನಾಗರಾಜ್ ಅವರು ಹೇಳಿದಾಗೆ ಅವರ ಜೀವನದ ಬೇಸ್ ಲೈನ್ ಸಂಘ, ಟಾಪ್ ಲೈನ್ ಸಂಘ ಅಂತ. ಸಂಘವನ್ನು ಜೀವನದಲ್ಲಿ ಕೃತಿಗಿಳಿಸುವಂಥ ಕೃತಿವೀರರು ಭಾರತದಲ್ಲಿ ತಯಾರಾದರು. ಸ್ವಯಂ ಸೇವಕರು, ಕಾರ್ಯಕರ್ತರು ಈ ರೀತಿ ಯಾರು ತಮ್ಮ ಉಜ್ವಲವಾದಂಥ ಜೀವನದ ಶೈಲಿ ಪರಂಪರೆಯಿಂದಾಗಿ, ಅವರ ನುಡಿ ಮತ್ತು ಕೃತಿಗಳಿಂದಾಗಿ, ಅವರ ವ್ಯವಹಾರ ಮತ್ತು ಸಂಸ್ಕಾರಗಳಿಂದಾಗಿ ಅವರು ಉದಾಹರಣೆ ಆದರು. ಸಂಘಟನೆಯಲ್ಲಿ ಅನೇಕರು ಸಮರ್ಪಣೆಯಿಂದ ಕೆಲಸನಂತೂ ಮಾಡ್ತಾರೆ, ಆದರೆ ಉದಾಹರಣೆಯಾಗಿ ನಿಲ್ಲಬಲ್ಲಂಥವ್ರು ಎಲ್ಲರೂ ಆಗಿರೋದಿಲ್ಲ. ಆ ಕ್ಷಮತೆ, ಆ ಒಂದು ವ್ಯಕ್ತಿತ್ವದ ಮಹೋನ್ನತವಾದಂಥ ಆ ಮಟ್ಟ ಕೆಲವರಿಗೆ ಲಭಿಸುತ್ತೆ. ಹಾಗಾಗಿ ಅಂಥವ್ರನ್ನ ಹಿರಿಯ ಚೇತನ ಅಂತ ಹೇಳುವಂಥ ಒಂದು ಗೌರವವನ್ನು ನಾವು ಸಲ್ಲಿಸ್ತೀವಿ. ನರಹರಿಗಳು ಆ ರೀತಿಯ ಒಬ್ಬ ಹಿರಿಯ ಚೇತನ. ಸಂಘದ ಕಾರ್ಯಕರ್ತರು ಯಾವ ಕೆಲಸ ಸಂಘ ಕೊಡುತ್ತೋ ಅದನ್ನು ಮಾಡಬೇಕು. ನರಹರಿಗಳು ಪ್ರಚಾರಕರಾಗಿದ್ದರು, 2-3 ವರ್ಷ ಪ್ರಚಾರಕರಾಗಿದ್ದರು ಕೊಡಗಿನಲ್ಲಿ. ಅವರು ನೆಟ್ಟ ಸಂಘದ ಸಸಿ ಅಲ್ಲಿ ಮರವಾಗಿ ಬೆಳೆದಿದೆ. ಈಗ ಅನೇಕರು ಅಲ್ಲಿನ ಅವತ್ತಿನ ಸಂಘದ ಸ್ವಯಂ ಸೇವಕರಾಗಿ ಇರುವಂಥವ್ರು ಇವತ್ತು ಇದ್ದಾರೆ. ಅವ್ರು ನೆನಪು ಮಾಡಿಕೊಳ್ತಾರೆ.
ನರಹರಿಗಳು ಒಂದು ಮನೆಯ ಅವತ್ತಿನ ಪರಿಸ್ಥಿತಿ ಕಾರಣಕ್ಕಾಗಿ ಸಂಘದ ಸೂಚನೆ ಮೇಲೆ ಮನೆಗೆ ಬಂದರು. ಅವರು ಪರಿಸ್ಥಿತಿಯ ಕಾರಣಕ್ಕಾಗಿ ಕಾಲೇಜಿನಲ್ಲಿ ಅಧ್ಯಾಪಕರಾದರು. ಅಧ್ಯಾಪಕರಾಗಿದ್ದಂಥವರು ಮನೆಯ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡೋದಕ್ಕಾಗಿ ಈ ಒಂದು ನಿರ್ಣಯವನ್ನು ಅವರು ತೆಗೆದುಕೊಂಡ್ರು. ಯಾಕಂದ್ರೆ ಅವ್ರದ್ದು ದೊಡ್ಡಣ್ಣ ಸೂರ್ಯನಾರಾಯಣರಾಯರು ಪ್ರಚಾರಕರಾಗೇ ಇದ್ದರು, ಉಳಿದವರೆಲ್ಲ ಚಿಕ್ಕವರಿದ್ದರು. ಒಬ್ಬ ಸೋದರ ಅಪಘಾತದಲ್ಲಿ ತೀರ್ಕೊಂಡಿದ್ರು. ಇಂಥ ಒಂದು ಸ್ಥಿತಿನಲ್ಲಿ ಅವರು ಬಂದರು. ಅವರು ಅಧ್ಯಾಪಕರಾಗಿ ನೌಕರಿ ಶುರು ಮಾಡಿದ ಮೇಲೆ ಅವರು ಗೃಹಸ್ಥರಾಗಲಿಲ್ಲ. ಅವರನ್ನು ಸಂದರ್ಶನ ಮಾಡಿದಂಥ ದೂಗು ಲಕ್ಷ್ಮಣ ಅವರು ಈ ಪ್ರಶ್ನೆಯನ್ನು ಕೇಳಿದರು, ನೀವು ಯಾಕೆ ಗೃಹಸ್ಥರಾಗಲಿಲ್ಲ ಅಂತ. ನರಹರಿ ಹೇಳಿದ್ರು, ಅದು ನನ್ನ ಮನಸ್ಸಿನಲ್ಲಿ ಎಂದೂ ಬರಲೇ ಇಲ್ಲ. ನಾನಂತೂ ಪ್ರಚಾರಕ್ಕಾಗಿ ಹೊರಟಿದ್ದೆ, ಜೀವನ ಪರ್ಯಂತ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಪರಿಸ್ಥಿತಿ ಕಾರಣಕ್ಕಾಗಿ ನಾನು ಮನೆಗೆ ಬಂದೆ. ಮನೆಗೆ ಬಂದಿದ್ದು ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕಂತಲೇ ಹೊರತು ನಾನು ಮದುವೆಯಾಗಿ ಗೃಹಸ್ಥ ಜೀವನ ನಡೆಸಬೇಕು ಅನ್ನೋದಲ್ಲ. ಅದಕ್ಕಾಗಿ ಅವರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮನೆ ಕಾರಣಕ್ಕಾಗಿ ಅವರು ಅಷ್ಟನ್ನು ಮಾಡಿದರು. ನಿರ್ಮಲ್ ಕುಮಾರ್ ಅವರು ಹೇಳಿದಾಗೆ ತಮಗೆ ಬಂದಂಥ ಆರ್ಥಿಕವಾಗಿ ಯಾವ ಒಂದು ನಿಧಿ ಅವ್ರ ಹತ್ರ ತಲುಪ್ತು, ಅವ್ರಿಗೆ ನ್ಯಾಯವಾಗಿ ಸಲ್ಲಬೇಕಾದ್ದು ಅವರ ವೇತನ, ಸಂಬಳ, ವಿಧಾನ ಪರಿಷತ್ ಸದಸ್ಯರಾಗಿ ಅವ್ರಿಗೆ ಸಿಕ್ಕಂಥ ವೇತನ, ಅದನ್ನು ಅವರು ಸಮಾಜಕ್ಕೇನೆ ವಾಪಸ್ ಕೊಟ್ಟರು. ಹೀಗೆ ಒಂದು ಶ್ರೇಷ್ಠ ಉದಾಹರಣೆಯಾಗಿ ಬದುಕಬಲ್ಲವು ಬದುಕಬಲ್ಲರು ಅನ್ನೋಂಥದ್ದನ್ನು ತೋರಿಸಿದಂಥವ್ರು ಉದಾಹರಣೆ ಆಗ್ತಾರೆ, ಅಥವಾ ಅವರು ಹಿರಿಯ ಚೇತನ ಆಗ್ತಾರೆ. ಇದಕ್ಕೆ ಒಂದು ಸಂಕಲ್ಪ ಬೇಕಾಗತ್ತೆ. ಸಂಕಲ್ಪ ಮಾಡಿದ್ದನ್ನು ಜೀವನ ಪೂರ್ತಿ ನಡೆಸಬೇಕಾದಂಥ ಒಂದು ದೃಢತೆ ಇರಬೇಕಾಗತ್ತೆ. ನರಹರಿಗಳಿಗೆ ಆ ಸಂಕಲ್ಪದ ಶಕ್ತಿ ಇತ್ತು, ಅದನ್ನು ನಡೆಸಬಲ್ಲಂಥ ದಾರ್ಢ್ಯವೂ ಇತ್ತು. ಹಾಗಾಗಿ ಅವರು ಆ ರೀತಿ ಬದುಕಿದರು. ಸಂಘದಲ್ಲಿ ಒಂದು ಮಾತು ಹೇಳ್ತೀವಿ, ಜಹಾ ಕಮ್ ವಹಾ ಹಮ್ ಅಂತೇಳಿ. ಸಂಘಟನೆ ಕೆಲಸದಲ್ಲಿ ಎಲ್ಲಿ ಕೊರತೆ ಇದೆಯೋ ಅದನ್ನು ತುಂಬೋದಕ್ಕೆ ನಾವು ಹೋಗಬೇಕು. ಕೊರತೆ ಇದ್ದದ್ದನ್ನು ನೀಗಿಸ್ಬೇಕು. ಅಂದರೆ ಯಾವ ಪಾತ್ರ ಇದ್ರೂ ಕೂಡ ಅದನ್ನು ವಹಿಸ್ಕೊಳ್ಳೋದಕ್ಕೆ ಹೋಗ್ಬೇಕು. ನರಹರಿಗಳು ಇಡೀ ಜೀವನದಲ್ಲಿ ನಾವು ಸಂಘಟನೆ ಜೀವನದಲ್ಲಿ ನೋಡಿದರೆ ಅವ್ರು ಮಾಡಿದ್ದು ಅದನ್ನೇ. ಅವ್ರ ಸಂಘಟನೆ ಹೇಳ್ತು, ನೀವು ಈ ಟ್ರಸ್ಟ್ನಲ್ಲಿ ಇರಬೇಕು, ಇದ್ರು. ನೀವು ಶಾರೀರಿಕ ಪ್ರಮುಖರಾಗಬೇಕು, ಘೋಷ್ ಪ್ರಮುಖರಾಗಬೇಕು, ಆದರು. ನೀವು ಕಾರ್ಯವಾರ ಆಗಬೇಕು, ಅದು ಆದರು. ನೀವು ವಿಧಾನ ಪರಿಷತ್ತಿನ ಚುನಾವಣೆ ನಿಲ್ಲಬೇಕು, ನಿಂತರು. ಏನು ಸಂಘಟನೆ ಹೇಳಿದೆಯೋ ಅದನ್ನು ಅವರು ಪಾಲಿಸಿದರು. ಪಾಲಿಸಿರುವುದ್ರೆ ಕೇವಲ ಹೇಳಿದ್ದನ್ನು ಅಷ್ಟಕ್ಕೆ ವರ್ಕ್ ಟು ರೂಲ್ ಮಾಡಿದರೆ ಹಾಗಿಲ್ಲ. ಅದಕ್ಕೆ ಬೇಕಾದಂತೆ ತಮ್ಮನ್ನು ಸಜ್ಜುಗೊಳಿಸ್ಕೊಂಡ್ರು, ಅದಕ್ಕೆ ಬೇಕಾದನ್ನು ಅಧ್ಯಯನ ಮಾಡಿದರು, ಅದಕ್ಕೆ ಬೇಕಾದಂಥ ಕೌಶಲವನ್ನು ಬೆಳೆಸ್ಕೊಂಡ್ರು. ಯಾವ ಸಂಘಟನೆ ತನಗೆ ಸಂಘ ನನಗೆ ಹೇಳಿದೆಯೋ ಅದರಲ್ಲಿ ಸಂಘವನ್ನು ತುಂಬಬೇಕು. ಅದು ವ್ಯವಸ್ಥೆ ಆದರೆ ಆ ವ್ಯವಸ್ಥೆ ಅನ್ನುವಂಥದ್ದು ಸಂಘ ಹೇಗೆ ಯೋಚನೆ ಮಾಡುತ್ತೆ ಆ ರೀತಿ ಮಾಡಬೇಕು. ಅಧ್ಯಕ್ಷನಾಗಬೇಕು ಅಂದರೆ ಸಂಘ ಹೇಗೆ ಯೋಚನೆ ಮಾಡುತ್ತೆ ಆ ರೀತಿ ನಾನು ಅಧ್ಯಕ್ಷನಾಗಿರಬೇಕು. ನಾನು ಅಧ್ಯಾಪಕನಾಗಬೇಕು, ಒಬ್ಬ ಸಂಘದ ಸ್ವಯಂ ಸೇವಕ ಹೇಗೆ ಅಧ್ಯಾಪಕನಾಗಿರಬೇಕು ಅಂತ ಸಂಘ ಯೋಚನೆ ಮಾಡುತ್ತೆ ಆ ರೀತಿ ನಾನಿರಬೇಕು. ನಾನು ಯಾವ ಕೆಲಸ ಸಂಘ ಕೊಟ್ಟಿದೆಯೋ ಅದನ್ನು ಒಪ್ಪಿಕೊಂಡಿದ್ದೀನಿ ಅಂದರೆ ಅದರಲ್ಲಿ ಸಂಘವನ್ನು ನಾನು ಮೈತಾಳಿಸಬೇಕು.